ಒಂದೇ ಒಂದು ದಿನ ಮಳೆ ಸುರಿದಿದೆ. ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾಯಂಡಹಳ್ಳಿಯಲ್ಲೂ ಕೂಡ ಅದೇ ಪರಿಸ್ಥಿತಿ. ಅಲ್ಲೂ ಕೂಡ ಮಳೆ ಅಬ್ಬರಿಸಿದೆ. ಸಂಪೂರ್ಣವಾಗಿ ಜಲಮಯವಾಗಿತ್ತು ರಸ್ತೆ. ವಾಹನ ಸವಾರರ ಪರದಾಟ. ನಾಯಂಡಹಳ್ಳಿ ರಸ್ತೆಯಲ್ಲಿ ನೀರು ತುಂಬಿ ತುಳುಕ್ತಾ ಇತ್ತು. ನೀರಿನಲ್ಲಿಯೇ ಕೆಟ್ಟು ನಿಂತಿದ್ವು ಕೆಲ ವಾಹನಗಳು. ವಾಹನ ಸವಾರರ ಪರದಾಟ ದೇವರಿಗೆ ಪ್ರೀತಿ ಅನ್ನೋ ರೀತಿಯಲ್ಲಿತ್ತು. ಅಪಾರ ನೀರಿನಿಂದ ವಾಹನ ಸವಾರರು ಓಡಾಡೋದಕ್ಕೆ, ವೆಹಿಕಲ್ಗಳನ್ನು ಮೂವ್ ಮಾಡೋದಕ್ಕೆ ಪರದಾಡಬೇಕಾದಂತಹ ಪ್ರಸಂಗ ನಿರ್ಮಾಣವಾಗಿತ್ತು. ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ನಾಯಂಡಹಳ್ಳಿ ಭಾಗದಲ್ಲಿ ಮಳೆ ತಂದಂತಹ ಅವಾಂತರ ಇದು. ಮುಖ್ಯ ರಸ್ತೆಯಲ್ಲಿಯೇ ನೀರು ಹರಿತಾ ಇದೆ. ಅದೇ ರಸ್ತೆಯಲ್ಲಿಯೇ ವಾಹನ ಸವಾರರು ಆದಷ್ಟು ಬೇಗ ಮನೆ ಸೇರ್ಕೊಂಡ್ಬಿಡೋಣ, ಮತ್ತು ಮಳೆ ಜಾಸ್ತಿ ಆಗಿಬಿಡುತ್ತೆ ಅಂಥೇಳಿ ಹೋಗ್ತಾ ಇರುವಂತಹ ವಿಜುವಲ್ಸ್ ಇದು. ಇನ್ನು ಕೆಲವು ವಾಹನಗಳಂತೂ ಅಲ್ಲೇ ನಿಂತುಬಿಟ್ಟಿತ್ತು. ಆ ಕಡೆ ತೊಳೋದಕ್ಕೂ ಆಗದೆ, ಅಲ್ಲೇ ಬಿಟ್ಟು ಹೋಗೋದಕ್ಕೂ ಆಗದೆ ವಾಹನ ಸವಾರರಂತೂ ಸಾಕಾಗಿ ಹೋಗ್ಬಿಟ್ಟಿದ್ದಾರೆ. ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿಯನ್ನ ವರುಣ ತಂದಿಟ್ಟಿರುವಂತಹದ್ದು. ಸ್ಯಾಂಕಿ ಟ್ಯಾಂಕಿಯಲ್ಲೂ ಕೂಡ ಇದೇ ರೀತಿ ಪರಿಸ್ಥಿತಿ. ಸ್ಯಾಂಕಿ ರಸ್ತೆಯಲ್ಲಿ ವರುಣಾರ್ಭಟ ಜೋರಾಗಿದೆ. ಮಳೆಯಾರ್ಭಟಕ್ಕೆ ವಾಹನ ಸವಾರರು ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸ್ಯಾಂಕಿ ರಸ್ತೆಯಲ್ಲಿ ವರುಣಾರ್ಭಟ, ಮಳೆಯಾರ್ಭಟಕ್ಕೆ ವಾಹನ ಸವಾರರ ಪರದಾಟ. ರಸ್ತೆಯಲ್ಲಿಯೇ ನೀರು ನಿಂತಿದೆ. ಜನರು ಪರದಾಟ ನಡೆಸಬೇಕಾದಂತಹ ಪರಿಸ್ಥಿತಿಯನ್ನ ಮಳೆ ತಂದಿಟ್ಟಿದೆ. ಇನ್ನು ಸ್ಯಾಂಕಿ ರಸ್ತೆಯಿಂದ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ವಿವರಿಸಿದ್ದಾರೆ. ಸುರಿತಾ ಇರುವಂತಹ ಭಾರಿ ಮಳೆಗೆ ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಹಲವು ಕಡೆಗಳಲ್ಲಿ ಸುರಿತಾ ಇರುವಂತಹ ಜೋರು ಮಳೆಗೆ ಸಂಪೂರ್ಣವಾಗಿ ರಸ್ತೆಗಳೆಲ್ಲ ಜಲಾವೃತಗೊಂಡಿರೋದು ನೀವು ನೋಡ್ತಾ ಇದ್ದೀರಾ. ಸದ್ಯಕ್ಕೆ ನಾನೀಗ ಸ್ಯಾಂಕಿ ಸಿಗ್ನಲ್ ಬಳಿ ಇರುವಂಥದ್ದು. ಸ್ಯಾಂಕಿ ಸಿಗ್ನಲ್ ಬಳಿ ಯಾವುದೇ ತಗ್ಗು ಪ್ರದೇಶ ಇಲ್ಲ, ಆದರೂ ಕೂಡ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ನೀರು ಈ ಸಿಗ್ನಲಲ್ಲಿ ತುಂಬಿಕೊಂಡಿದೆ ಅನ್ನೋದನ್ನು ನಿಮ್ಗೆ ನೋಡ್ತಾ ಹೋಗ್ಬೋದು. ಅಷ್ಟು ಸುಮಾರು 1-1.5 ಅಡಿ ಅಷ್ಟು ನೀರು ರಸ್ತೆ ಉದ್ದಕ್ಕೂ ಕೂಡ 4 ಕಡೆಗಳಲ್ಲೂ ಕೂಡ ತುಂಬಿರುವಂಥದ್ದು. ನಮ್ಮ ಬಲಭಾಗಕ್ಕೆ ನೋಡ್ಬೋದು ನೀವು, ಸಂಪೂರ್ಣವಾಗಿ ನೀರಿನಿಂದ ತುಂಬಿರುವಂಥದ್ದು. ವಾಹನಗಳು ಅದರಲ್ಲೇ ಕೂಡ ಚಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಲವು ವಾಹನ ಸವಾರರು, ಬೈಕ್ ಸವಾರರಂತೂ ಇದರಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಹರಸಾಹಸ ಪಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಗರದ ಅಫಿಷಿಯಲ್ ಏರಿಯಾ ಅಂತ ಕರೆಸಿಕೊಳ್ಳುವ ಸದಾಶಿವನಗರ, ಮಲ್ಲೇಶ್ವರಂ ಭಾಗದಲ್ಲಿ ಈ ಮಟ್ಟಕ್ಕೆ ರಸ್ತೆಯಲ್ಲಿ ನೀರು ನಿಂತಿರೋದಾದರೆ ನಗರದ ತಗ್ಗು ಪ್ರದೇಶಗಳ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ನೀವು ಊಹೆ ಮಾಡ್ಕೋಬೋದು. ಅಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ಮಳೆ ಸುರಿತಾ ಇರುವಂಥದ್ದು. ಬಹುತೇಕ ಒಂದು ಅರ್ಧ ಗಂಟೆಗಳಿಂದಲೂ ಕೂಡ ಜೋರಾಗಿ ಮಳೆ ಸುರಿತಾ ಇದೆ. ವಾಹನ ಸವಾರರು ಸಾಕಷ್ಟು ಕಡೆಗಳಲ್ಲಿ ಇನ್ನೇನು ಟ್ರಾವೆಲ್ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಹಲವು ಕಡೆಗಳಲ್ಲಿ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿರುವಂಥದ್ದು. ಇನ್ನೂ ಕೂಡ ಏನು ಹಾನಿಯಾಗಿರೋದ್ರ ಬಗ್ಗೆ ಇನ್ನೂ ಕೂಡ ಎಲ್ಲೂ ವರದಿಗಳಾಗಿಲ್ಲ. ಸದ್ಯದ ಪರಿಸ್ಥಿತಿ ನೋಡೋದಾದರೆ ಎಲ್ಲೂ ಕೂಡ ಮಳೆ ನಿಲ್ಲುವಂಥ ಯಾವುದೇ ಪರಿಸ್ಥಿತಿ ಕೂಡ ಸದ್ಯಕ್ಕೆ ಕಾಣ್ತಾ ಇಲ್ಲ. ಅದ್ರ ಬದಲಾಗಿ ಸಾಕಷ್ಟು ಕಡೆಗಳಲ್ಲೂ ಕೂಡ ಇದೇ ರೀತಿಯಾಗಿ ಮಳೆ ನೀರು ಜೋರಾಗಿ ಹರಿತಾ ಇರುವಂಥದ್ದು. ಜನ ಕೂಡ ಈ ಸಂಜೆ ಸುರಿದಂಥ ಮಳೆಗೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವೀಗ ಈ ಜಾಗೆಯಲ್ಲಿ ನಿಂತಿದ್ದೀವಿ. ಇದು ಸುಮಾರು 1 ಅಡಿಯಷ್ಟು ಸುಮ್ಮನೆ ಆಳಕ್ಕಿರುವಂಥದ್ದು. ವಾಹನ ಸವಾರರು ನೋಡಿ, ಯೂ-ಟರ್ನ್ ತಗೊಳ್ತಾ ಇರುವಂಥ ಒಂದು ಕಾರ್ ನೋಡಿ ಎಷ್ಟರ ಮಟ್ಟಿಗೆ ನೀರಿದೆ ಅಂತ. ಅಷ್ಟೊಂದು ನೀರು ತುಂಬಿಕೊಂಡು ವಾಹನ ಸವಾರರು ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಬರೀ ಇದೊಂದೇ ಏರಿಯಾ ಅಲ್ಲ, ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ ನಮಗೆ ಕಾಣ್ತಾ ಇದೆ. ಹಾಗಾಗಿ ಇನ್ನೂ ಕೂಡ ಮಳೆ ಮುಂದುವರಿತಾ ಇರೋ ಕಾರಣಕ್ಕೆ ಇನ್ನೊಂದಷ್ಟು ಅವಘಡಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಕ್ಯಾಮ್ರಾಮನ್ ಅಕ್ಷಯ್ ಜೊತೆ ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.